ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ಅಂಗಳದಿಂದ ಬಿಗ್ ಅಪ್ಡೇಟ್. ಟೀಂ ಇಂಡಿಯಾದ ದಿಗ್ಗಜ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಭವಿಷ್ಯದ ಬಗ್ಗೆ ಮಾಜಿ ಆಟಗಾರರಾದ ಮೊಹಮ್ಮದ್ ಕೈಫ್ ಹಾಗೂ ಯುವರಾಜ್ ಸಿಂಗ್ ಅತ್ಯಂತ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಇನ್ನು ಇತ್ತೀಚೆಗೆ ಲಾರ್ಡ್ಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭರ್ಜರಿ 138 ರನ್ ಬಾರಿಸಿ ರೋಹಿತ್ ಶರ್ಮಾ ತಮ್ಮ ನಿವೃತ್ತಿಯ ಕುರಿತಾದ ವದಂತಿಗಳಿಗೆ ಬ್ಯಾಟ್ ಮೂಲಕವೇ ಖಡಕ್ ಉತ್ತರ ನೀಡಿದ್ದಾರೆ. ರೋಹಿತ್ ಬೆಂಬಲಕ್ಕೆ ನಿಂತ ಮೊಹಮ್ಮದ್ ಕೈಫ್, ರೋಹಿತ್ ನಿವೃತ್ತಿಯ ನಿರ್ಧಾರ ಅವರ ಹಕ್ಕು. ಇನ್ನು 12,000ಕ್ಕೂ ಹೆಚ್ಚು ರನ್, 34 ಶತಕ ಸಿಡಿಸಿದ ಯಶಸ್ವಿ ನಾಯಕನಿಗೆ ಬಿಸಿಸಿಐ ಕೋಚ್ ಹಾಗೂ ನಾಯಕ ಶೋಯಿಂಗ್ ಸಪೋರ್ಟ್ ನೀಡಬೇಕು. ಹೊರಗಿನ ಅನಗತ್ಯ ಗದ್ದಲ ನಿಲ್ಲಿಸಿ ರೋಹಿತ್ಗೆ ನೆಮ್ಮದಿಯಿಂದ ಕ್ರಿಕೆಟ್ ಆಡಲು ಬಿಡಬೇಕು ಎಂದು ಖಡಕ್ ಆಗಿ ಹೇಳಿದ್ದಾರೆ. ಇನ್ನು ಇನ್ನೊಂದೆಡೆ ಸಿಕ್ಸ್ ಕಿಂಗ್ ಯುವರಾಜ್ ಸಿಂಗ್ ಮಾತನಾಡಿ 2027ರ ಏಕದಿನ ವಿಶ್ವಕಪ್ ಯೋಜನೆಯಲ್ಲಿ ರೋಹಿತ್ ಮತ್ತು ವಿರಾಟ್ ಇಬ್ಬರು ಇದ್ದಾರೋ ಇಲ್ಲವೋ ಎಂಬುದನ್ನು ಮ್ಯಾನೇಜ್ಮೆಂಟ್ ನೇರವಾಗಿ ಅವರ ಮುಖಕ್ಕೆ ಸ್ಪಷ್ಟವಾಗಿ ತಿಳಿಸಬೇಕು ಎಂದಿದ್ದಾರೆ. ಇನ್ನು ಟೀಂ ಇಂಡಿಯಾಗೆ ಈ ಇಬ್ಬರು ನೀಡಿರುವ ಕೊಡುಗೆ ಅದ್ಭುತ. ಹೀಗಾಗಿ ಹಿರಿಯ ಆಟಗಾರರ ವಿಷಯದಲ್ಲಿ ಮ್ಯಾನೇಜ್ಮೆಂಟ್ ಸಂಪೂರ್ಣ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಮುಖ್ಯ ಎಂದಿದ್ದಾರೆ. ಇನ್ನು ಸದ್ಯ ಈ ಇಬ್ಬರು ಸ್ಟಾರ್ ಕ್ರಿಕೆಟಿಗರ ಭವಿಷ್ಯದ ಕುರಿತು ಬಿಸಿಸಿಐ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ನೇಹಿತರೆ, ಇನ್ನು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಟುಡೇ ಕನ್ನಡ ಎಕ್ಸ್‌ಪ್ರೆಸ್. ಧನ್ಯವಾದಗಳು.